ನಮಸ್ತೆ ಕರ್ನಾಟಕ. 2000 ಗೃಹಲಕ್ಷ್ಮಿ ಹಣದ 23ನೇ ಕಂತು ಸೇರಿದಂತೆ ಬಾಕಿ ಇರುವ ಹಣ ಇದೇ ತಿಂಗಳು ಫಲಾನುಭವಿಗಳಿಗೆ ಖಾತೆಗೆ ಜಮಾ ಆಗಲಿವೆ ಎಂದು ರಾಜ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ನೀಡಿದ್ದಾರೆ. ಗೃಹಿಣಿಯರಿಗೆ ಇದು ನಿಜವಾಗಲೂ ಸಂತೋಷದ ಸುದ್ದಿ. 3 ತಿಂಗಳಿಂದ ಕಾಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಬಿಡುಗಡೆ ಮಾಡಲು ಕೊನೆಗೂ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಯಾವ ತಿಂಗಳ ಹಣ ಮೊದಲು ಬಿಡುಗಡೆ ಆಗುತ್ತೆ ಅಂತ ಅಂದರೆ, ಯೋಜನೆಯ ಲಾಭ ಪಡೆಯುತ್ತಿರುವ ಸುಮಾರು 1.27 ಕೋಟಿ ಮಹಿಳಾ ಫಲಾನುಭವಿಗಳು ಪ್ರತಿ ತಿಂಗಳು 2,000 ಸಿಗಬೇಕಾಗಿತ್ತು. ಆದರೆ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ 6,000 ಬಾಕಿ ಇದೆ. ಸೆಪ್ಟೆಂಬರ್ ತಿಂಗಳ 23ನೇ ಕಂತಿನ ಜೊತೆ ಆಗಸ್ಟ್ ತಿಂಗಳ ಬಾಕಿ ಉಳಿದಿರುವ ಹಣ ಕೂಡ ನಿಮಗೆ ಜಮಾ ಆಗಲಿವೆ ಎಂದು ನಿರೀಕ್ಷೆ ಮಾಡಲಾಗಿದೆ. ಸರ್ಕಾರದ ಮಾಹಿತಿ ಪ್ರಕಾರ ನವೆಂಬರ್ 28 ಬಹುತೇಕ ನಿರೀಕ್ಷೆಯಲ್ಲಿರುವ ಹಣ ಜಮಾ ಆಗಲಿರುವ ದಿನಾಂಕ. ಅದು ಸರ್ಕಾರ ಬಿಟ್ಟಿರುವ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಲ್ಲೋ ಅಂತ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಹೆಸರು ಇದೆ ಅಥವಾ ಇಲ್ಲ ಅಂತ ಖಚಿತಪಡಿಸಿಕೊಳ್ಳಲು ahar.karnataka.government.in ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಮೇಲಿರೋ 3 ಗೆರೆಗಳ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಈ ರೇಷನ್ ಕಾರ್ಡ್ ಮೇಲೆ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅಲ್ಲಿ ಸಿಗುವ ಶೋ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬಾಕ್ಸ್ನಲ್ಲಿ ಬರುವ ಜಿಲ್ಲೆ, ತಾಲೂಕು, ಗ್ರಾಮ, ಪಂಚಾಯಿತಿ ಯಾವ ಮಾಹಿತಿ ಕೇಳಿರ್ತಾರೋ ಅದನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಗೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಎಲ್ಲ ಮಾಹಿತಿಯಲ್ಲಿ ಬರುತ್ತೆ. ನಿಮ್ಮ ಗ್ರಾಮದಲ್ಲಿ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲ ಯಜಮಾನತಿಯರ ಕಂಪ್ಲೀಟ್ ವಿವರ ಕೂಡ ನೀವು ಅಲ್ಲಿ ನೋಡಬಹುದು. ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.